ನಮಸ್ಕಾರ. ದರ್ಶನ್ ಅವ್ರದ್ದು ವಿಷಯ ಇವಾಗ ಗೊತ್ತಾಗಿದೆ. ಈಗಾಗಲೇ ಒಂದು ಕೊಲೆ ಆರೋಪದಲ್ಲಿ ಅರೆಸ್ಟ್ ಕೂಡ ಆಗಿದ್ದಾರೆ. ಸದ್ಯ ಅವ್ರ ಕಡೆ ವಕೀಲರು ಬಂದು ಪಾಪ ಹೇಳ್ತಾವ್ರೆ, ಅರೆಸ್ಟ್ ಎಲ್ಲ ಮಾಡಿರೋದು ವಿಚಾರಣೆ ಮಾಡ್ತಿರೋದು ಅಂತ. ಕೊಲೆ ಮಾಡಿದವರೇ ಕೂಡ ಅಪ್ರೂವಲ್ ಆಗಿದ್ದಾರೆ. ಒಬ್ಬ ವ್ಯಕ್ತಿ ಒಂದು ಮೆಸೇಜ್ ಆಗ್ತಾ ಅಂದ ತಕ್ಷಣವೇ ಒಬ್ಬ ನಾಯಕ ಅಂತ ಅನಿಸ್ಕೊಂಡು, ಜನಗಳ ದೃಷ್ಟಿಲಿ ಹೀರೋ ಅಂತ ಅನಿಸ್ಕೊಂಡಂಥ ವ್ಯಕ್ತಿ ಒಬ್ಬ ಮನುಷ್ಯನ ಮರ್ಮಾಂಗ ಕೊಡೋದು ಕೊಲೆ ಮಾಡೋ ಅಂಥದ್ದು ಬೆಳೆದಿದ್ದಾನೆ ಅಂತಂದರೆ ಇದಕ್ಕೆ ಏನು ಹೇಳಬೇಕೋ ಗೊತ್ತಿಲ್ಲ. ಆದರೂ ಇವನ ಪರವಾಗಿ ಇನ್ನು ವಕಾಲತ್ ಹಾಕೊಂಡು ಮಾತಾಡೋರು ಇದ್ದರೆ ಮಾತ್ರ ನಿಜಕ್ಕೂ ನೀವು ಮನುಷ್ಯರಂತೂ ಆಗಕ್ಕೆ ಸಾಧ್ಯ ಇಲ್ಲ. ಇದಿನ್ನೂ ಆರೋಪನೇ, ಅವ್ರೇನು ಅಪರಾಧ ಅಂತ ಇನ್ನೇನು ಪ್ರೂವ್ ಏನಾಗಿಲ್ಲ, ನೀವು ಅದನ್ನು ಹೇಳ್ಬೋದು ಬೇಕಾದರೆ. ಆದರೆ ಈಗ ಸದ್ಯ ಪ್ರಾಥಮಿಕ ವರದಿ ಪ್ರಕಾರ ಪೊಲೀಸರು ಸುಮ್ಮನೆ ಯಾರ್ಯಾರನ್ನೂ ಹೋಗಿ ಎತ್ಕೊಂಬಂದಿಲ್ಲ. ದರ್ಶನ್ನೇ ಎತ್ಕೊಂಬಂದವ್ರೆ ಅಂತಂದರೆ ಆರೋಪ ಬಿಗಿಯಾಗಿದೆ ಅಂತ ಅರ್ಥ. ಒಬ್ಬ ವ್ಯಕ್ತಿನ ಒಬ್ಬರು ಎತ್ಕೊಬರ್ತಾರೆ ಪೊಲೀಸರು ಅಂತಂದರೆ ಆರೋಪ ಬಿಗಿಯಾಗಿದ್ದಾಗ ಮಾತ್ರ. ಯಾಕೆ ಸುಮ್ಮನೆ ಇನ್ನೊಬ್ಬರು ಎತ್ಕೊಬರೋಕ್ಕಾಗಲ್ಲ ಹೇಳಿ? ಅದೇ ಕಾರಣಕ್ಕೆ ದರ್ಶನ್ ಅವರು ಈ ಹುಡುಗನ ರೇಣುಕಾಸ್ವಾಮಿ ಅನ್ನೋ ಸಾವಿಗೆ ಪವಿತ್ರ ಗೌಡನ ಸಂಬಂಧದಿಂದನೇ ಆಗಿದ್ದೇ ನಿಜ ಆಗಿ ಈತನೇ ಕೊಲೆ ಮಾಡಿದ್ದೇ ನಿಜ ಆದರೆ ಈತನಿಗೆ ಕಠಿಣ ಶಿಕ್ಷೆ ಆಗಬೇಕು. ನಾನು ಹಿಂದೆ ದರ್ಶನ್ ಅವ್ರ ವಿಷಯದಲ್ಲಿ ಕೂಡ ಮಾತಾಡಿದವ್ರ ಪರನೇ ಮಾತಾಡಿದ್ದೀನಿ. ಆದರೆ ಇವತ್ತು ಅವ್ರ ವಿರುದ್ಧ ಮಾತಾಡ್ತಿದ್ದೀನಿ ಅಂತಂದರೆ ಒಂದು ವ್ಯಕ್ತಿ ಕೊಲೆ ಕಾರಣ ಆಗಿದ್ದಾರೆ, ಇವರೇ ಕೊಲೆ ಮಾಡಿಸಿದ್ದಾರೆ ಮತ್ತು ಅಥವಾ ಕೊಲೆ ಮಾಡಿದ್ದಾರೆ. ಈಗ ಅವ್ರು ಹೇಳಿರೋ ಪ್ರಕಾರ ಇವ್ರ ಕಾಲಲ್ಲಿ ದರ್ಶನ್ ಅವ್ರು ಒದ್ದೆ ಸಾಯಿಸಿದ್ದು ಅಂತ ಹೇಳಿದ್ದಂದರೆ ನಿಜಕ್ಕೂ ಕೂಡ ಇದು ಅಕ್ಷಮ್ಯ ಅಪರಾಧ. ಇದು 302 ಬರುತ್ತೆ. ಇವ್ರಿಗೆ 14 ವರ್ಷ ಅಥವಾ ಜೀವಾವಧಿ ಶಿಕ್ಷೆನೇ ಇದು ಆಗಬೇಕು. ಇದು ಕಠಿಣ ಶಿಕ್ಷೆ ದರ್ಶನಿಗೆ ಕೊಲೆ ಮಾಡಿದರೆ ಆಗಲೇಬೇಕು.